ಸನ್ ಟ್ಯಾನಿಂಗ್, ಡರ್ಮಟಾಲಜಿಸ್ಟ್, ಸಲೂನ್, ಕೆಮಿಕಲ್ ಪೀಲ್, ಇನ್ಸ್ಟಂಟ್ ರಿಸಲ್ಟ್, ಸನ್ಸ್ಕ್ರೀನ್ಸ್ ಇದೆಲ್ಲದರಿಂದ ಸೈಡ್ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಹಾಗಿದ್ದರೆ ಇದಲ್ಲದೆ ಬೇರೆ ಯಾವ ಮಾರ್ಗ ಆದರೂ ಇದೆಯಾ? ಅಫ್ಕೋರ್ಸ್ ಇದೆ. ಈ ಸಮ್ಮರ್ಗೆ ನಮ್ಮ ಸ್ಕಿನ್ನು ಎಷ್ಟೇ ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಹೊರಗಡೆ ಹೋಗಿ ಬಂದ ತಕ್ಷಣವೇ ನಮ್ಮ ಸ್ಕಿನ್ ಟ್ಯಾನ್ ಆಗೋದು, ನಮ್ಮ ಸ್ಕಿನ್ ಬರ್ನ್ ಆಗೋದು ಆಗುತ್ತೆ. ಇನ್ನು ಸೆನ್ಸಿಟಿವ್ ಸ್ಕಿನ್ ಇರೋರಿಗಂತೂ ತುಂಬಾ ಕಷ್ಟ. ಅವ್ರ ಸ್ಕಿನ್ ಬೇಗನೆ ರೆಡ್ ಆಗೋದು, ರ್ಯಾಷಸ್ ಆಗೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಸ್ಗೂ ನಮ್ಮ ಕಿಚನಲ್ಲೇ ಸೊಲ್ಯೂಷನ್ ಇದೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಈ ಸಮ್ಮರಿಗೆ ನಮ್ಮ ಸ್ಕಿನ್ ಕೇರ್ ರೊಟೀನ್ ಹೇಗಿರಬೇಕು, ಅದು ಕೂಡ ಈ ಸಮ್ಮರಿಗೆ ತಕ್ಕ ಹಾಗೆ ಥಂಡ ಕೂಲಾಗಿ ಒಂದು ಹೋಮ್ ರೆಮಿಡಿ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೂ ಎಷ್ಟು ಕೂಲಾಗಿರುತ್ತೆ ಅಲ್ವಾ. ಕೂಲ್ ಅಂದ ತಕ್ಷಣ ನಾನು ಯಾವುದೇ ಜ್ಯೂಸ್ ಮಾಡಿ ನಿಮಗೆ ತೋರಿಸೋದಿಲ್ಲ, ಕನ್ಫ್ಯೂಸ್ ಆಗಬೇಡಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಿ, ನನ್ನ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಈ ರೆಮಿಡಿ ನೋಡಿ ನಿಮ್ಮ ಸ್ಕಿನ್ಗೆ ಮ್ಯಾಜಿಕ್ ಥರನೇ ವರ್ಕ್ ಆಗುತ್ತೆ. ಈಗ ಮೊದಲೇ ಸಮ್ಮರ್ ಇರೋದರಿಂದ ಹೊರಗಡೆ ತುಂಬ ಬಿಸಿಲಿದೆ. ನಮಗೆ ಸನ್ ಟ್ಯಾನ್ ಆಗಿರ್ಬೋದು, ಸನ್ ಬರ್ನ್ ಆಗಿರ್ಬೋದು, ಖಂಡಿತ ಈ ರೆಮಿಡಿ ನಿಮಗೆ ರಿಮೂವ್ ಮಾಡುತ್ತೆ. ಹಾಗೆ ನೋಡಿ, ಯಾವುದೇ ಹೋಮ್ ರೆಮಿಡೀಸ್ ಆಗಿರ್ಬೋದು, ಮಾರ್ಕೆಟಲ್ಲಿ ಸಿಗುವ ಕೆಮಿಕಲ್ ಕ್ರೀಮ್ಗಳಾಗಿರ್ಬೋದು, ತಕ್ಷಣ ನಿಮಗೆ ರಿಸಲ್ಟ್ ಸಿಕ್ಕಲ್ಲ. ಬಳಸ್ತಾ ನಿಮಗೆ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೋಡಿ, ಈ ಒಂದು ನಾವೇನು ರೆಡಿ ಮಾಡೋಕ್ಕೆ ಹೊರಟಿದ್ದೀವಲ್ಲ, ಅದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಒಂದು ಟೊಮಾಟೊ ತೊಗೊಳ್ಳಿ, ಹಾಗೆ ಒಂದು ಆಲೂಗಡ್ಡೆ, ಒಂದು ಸೌತೆಕಾಯಿ. ಈ ಮೂರು ಇಂಗ್ರೀಡಿಯೆಂಟು ಇಂಡಿವಿಜುವಲಾಗಿ ನಮ್ಮ ಸ್ಕಿನ್ನ ಅಮೇಝಿಂಗಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಟೊಮೊಟೊದಲ್ಲಿರುವ ಮೈಲ್ಡ್ ಆಗಿರೋ ಆ್ಯಸಿಡು ನಮ್ಮ ಸ್ಕಿನ್ ಮೇಲಿರೋ ಕೊಳೆಯನ್ನು ರಿಮೂವ್ ಮಾಡಲು ಹೆಲ್ಪ್ ಆಗುತ್ತೆ. ಹಾಗೆ ಎಕ್ಸೆಸ್ ಮೆಲನಿನ್ ಪ್ರಮಾಣ ಸಹ ಕಡಿಮೆ ತೆಗೆದು ಹಾಕುತ್ತೆ. ಇನ್ನು ಆಲೂಗಡ್ಡೆ ಅಂತೂ ನಮ್ಮ ಸ್ಕಿನ್ನ ವೈಟ್ನಿಂಗ್ ಮಾಡುತ್ತೆ. ಸೌತೆಕಾಯಿ ಅಂತೂ ನಾನು ಹೇಳೋದೇ ಬೇಡ, ನಿಮಗೆ ಗೊತ್ತು, ಅಷ್ಟು ಫ್ರೆಂಡ್ ನಮಗೆ ಸೌತೆಕಾಯಿ ನಮ್ಮ ಸ್ಕಿನ್ಗೆ. ಕೆಲವೊಬ್ಬರು ನೋಡಿ, ಹೊರಗಡೆ ಹೋಗಿ ಎಸ್ಪೆಷಲಿ ಸಮ್ಮರಲ್ಲಿ ಹೊರಗಡೆ ಹೋಗಿ ಬಂದ ತಕ್ಷಣ ಕಣ್ಣು ತುಂಬ ಉರಿ ಬರುತ್ತೆ. ಆ ಥರದವ್ರು ಏನು ಮಾಡಬೇಕಂದ್ರೆ, ಸೌತೆಕಾಯಿನ ರೌಂಡಾಗಿ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಅದನ್ನು ನೀವು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಒಂದು 15 ಅಥವಾ 20 ಮಿನಿಟ್ಸ್ ಬಿಟ್ಟು ನೋಡಿ, ಕಣ್ಣು ಕೂಲಾಗಿ ನಿಮ್ಮ ಉರಿಯೆಲ್ಲ ಕಡಿಮೆ ಆಗುತ್ತೆ. ಈ ಮೂರನ್ನ ನೋಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡಿ, ಇಲ್ಲಾಂತಂದರೆ ನೀವು ತುರಿದ್ಬಿಟ್ಟು ಬೇಕಾದ್ರೂ ಅದರ ರಸ ಬೇಕು ನಮಗೆ ಅಷ್ಟೇ. ಹಾಗೆ ಆದರೂ ರಸ ತೊಗೊಳ್ಳಿ, ಫಿಲ್ಟ್ರ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಆದರೂ ರಸ ತೊಗೊಳ್ಳಿ, ತುರಿದಾದರೂ ನೀವು ರಸ ಫಿಲ್ಟ್ರ್ ಮಾಡಿ ತೊಗೊಳ್ಳಿ. ಈ ರಸನ ಐಸ್ ಟ್ರೇನಲ್ಲಿ ಹಾಕಿ ಡೀಪ್ ಫ್ರೀಝರಲ್ಲಿ ಇಡಿ. ಅದು ಫುಲ್ ಸೆಟ್ ಆಗಬೇಕು, ನಿಮಗೆ ಐಸ್ ಕ್ಯೂಬ್ ಥರ ಆಗಬೇಕು. ಈ ಐಸ್ ಕ್ಯೂಬ್ನ ನೋಡಿ ಡೈಲಿ ನೀವು ಬೆಳಿಗ್ಗೆ ಆದರೂ ಆಗ್ಬೋದು, ಮಧ್ಯಾಹ್ನ ನಿಮ್ಗೆ ಯಾವಾಗ ಬೇಕು ಅನಿಸುತ್ತೆ, ಅಥವಾ ಹೊರಗಡೆಯಿಂದ ಹೋಗಿ ಬಂದಿರ್ತೀರ ಬಿಸಿಲಿಗೆ, ನಿಮ್ಮ ಸ್ಕಿನ್ನು ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಸೆಕೆ ಎಲ್ಲ ಆಗಿರುತ್ತೆ. ಆವಾಗ ನೀವು ಒಂದು ಕ್ಯೂಬ್ ತೊಗೊಳ್ಳಿ, ಐಸ್ ಕ್ಯೂಬ್ ಅದನ್ನು ಸೆಟ್ ಮಾಡಿಟ್ಟಿರ್ತೀವಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಕಣ್ಣಿನ ಸುತ್ತ, ಫುಲ್ ಮುಖಕ್ಕೆ, ಹಾಗೆ ನೆಕ್ಕು, ಕೈಗೆ, ಕಾಲಿಗೆ, ನಿಮಗೆ ಎಲ್ಲೆಲ್ಲಿ ನಿಮಗೆ ಮಸಾಜ್ ಮಾಡ್ಕೋಬೇಕು ಅನಿಸುತ್ತೆ ಎಲ್ಲ ಕಡೆನೂ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ, ನಿಮ್ಮ ಸನ್ ಟ್ಯಾನೂ ರಿಮೂವ್ ಆಗುತ್ತೆ, ನಿಮ್ಮ ಸ್ಕಿನ್ ಸಹ ಕೂಲ್ ಆಗುತ್ತೆ. ನೋಡಿ, ಈ ಥರ ಐಸ್ ಕ್ಯೂಬ್ ಆಗಿರುತ್ತಲ್ವ, ಇದನ್ನು ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ರಿ. ಎಷ್ಟು ಚೆನ್ನಾಗಿ ಕೂಲ್ ಅನಿಸ್ತಾ ಇದೆ. ಈ ಥರ ಎಲ್ಲ ಕಡೆನೂ ಅದು ಮೆಲ್ಟ್ ಆಗೋವರೆಗೂ ಕಣ್ಣು ಸುತ್ತನೂ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆಹಾ, ಎಷ್ಟು ಕೂಲ್ ಅನಿಸ್ತಾ ಇದೆ. ನಿಮ್ಮ ಕುಕುಂಬರ್ದು ಅದೆಲ್ಲನೂ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಕೈಗೂ ಮಾಡ್ಕೋಬೋದು, ಈ ಥರ ಎಲ್ಲ ಕಡೆ ಮಾಡಿಕೊಳ್ಳಿ. ಕಣ್ಣಿನ ಸುತ್ತ ಕಪ್ಪು ಕಲೆ ಇದ್ರೂ ಹೋಗುತ್ತೆ, ಯಾಕಂದರೆ ನಾವು ಇದರಲ್ಲಿ ಕುಕುಂಬರು ಮತ್ತು ಟೊಮಾಟೊ ಮತ್ತು ಆಲೂಗಡ್ಡೆ ಹಾಕಿರೋದ್ರಿಂದ. ಕಣ್ಣಿನ ಸುತ್ತ ಏನಾದರೂ ನಿಮಗೆ ಕಪ್ಪು ಕಲೆ ಇದ್ರೂ ಹೋಗುತ್ತೆ.
ಡಾರ್ಕ್ ಸರ್ಕಲ್ ಅಂತ ಹೇಳ್ತೀವಲ್ಲ ಅದು ಸಹ ರಿಮೂವ್ ಆಗುತ್ತೆ. ನೋಡಿ, ಹೊರಗಡೆ ಹೋಗಿ ಬಂದಾಗ ಈ ಥರ ಮಾಡಿಕೊಂಡ್ರೆ ಆಹಾ ಎಷ್ಟು ತಣ್ಣಗೆ ಅನಿಸ್ತಾ ಇದೆ. ಈ ಥರ ಇನ್ನೊಂದು ಸ್ವಲ್ಪ ಅದೆಲ್ಲ ರಸ ಇರುತ್ತಲ್ಲ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಮಸಾಜ್ ಮಾಡಿಕೊಂಡು ಸುಮ್ಮನೆ ನೀರಲ್ಲಿ ವಾಶ್ ಮಾಡ್ಕೊಂಬಿಡಿ. ತಾನೇ ಡ್ರೈ ಆಗಿ ಬಿಟ್ಬಿಡಿ. ಅವಾಗ ನೋಡಿ ನೀವು ಸನ್ ಟ್ಯಾನು ಎಲ್ಲನೂ ರಿಮೂವ್ ಆಗುತ್ತೆ. ಕೂಲಾಗಿರುತ್ತೆ ಸ್ಕಿನ್ ಸಹ. ನಿಮಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಕೆಲವೊಂದು ಸಲ ಹೊರಗಡೆಯಿಂದ ಹೋಗಿ ಬಂದಾಗ ಇದ್ರಲ್ಲಿ ಮಸಾಜ್ ಮಾಡ್ಕೊಂಬಿಟ್ರೆ ಹಾಗೇ ನಿದ್ದೆಗೂ ಹೋಗ್ಬಿಡ್ತೀರ, ಅಷ್ಟು ಕೂಲ್ ಅನ್ನಿಸ್ತಾ ಇದೆ. ಒಂದು ಸಲ ಟ್ರೈ ಮಾಡಿ. ನೀವು ಕೂಡ ಈ ರೆಮಿಡಿ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಇದರಿಂದ ಏನಾಗುತ್ತೆ ಅಂತಂದರೆ, ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ವಿಸಿಟ್ ಮಾಡಿದಾಗ ಅರೆ ಇಷ್ಟು ಜನಕ್ಕೆ ಈ ರೆಮಿಡಿ ವರ್ಕ್ ಆಗಿದೆ ಅಂದರೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾರೆ. ಯಾವಾಗಲೂ ನನ್ನ ವೀಡಿಯೋಗಳನ್ನ ನಾನು ಹೇಳೋದಲ್ಲ, ಕಮೆಂಟಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ತಿಳಿಸಿದರೆ ಬೇರೆಯವರು ಅದನ್ನು ನೋಡಿಬಿಟ್ಟು ಟ್ರೈ ಮಾಡ್ತಾರೆ, ನನ್ನ ಚಾನಲ್ ಇನ್ನೂ ನೋಡ್ತಾರೆ. ನೀವು ಸಹ ನನ್ನ ಚಾನಲ್ನ ಇಂಪ್ರೂವ್ ಮಾಡ್ದಂಗೂ ಆಗುತ್ತೆ. ಅದಕ್ಕೆ ನಾನು ಕೇಳೋದು, ಪ್ರತಿ ವಿಡಿಯೋದಲ್ಲೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಈ ಕಾರಣಕ್ಕೋಸ್ಕರನೇ. ಇನ್ಮೇಲೆ ಖಂಡಿತವಾಗಿ ತಿಳಿಸ್ತಾ ಇದ್ದಾರೆ. ನನ್ನ ಹೀಗೆ ಯಾರ್ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲರೂ ಪಾಪ ಪ್ರತಿ ವಿಡಿಯೋಗೂ ಕಮೆಂಟ್ ಹಾಕ್ತಾರೆ. ಈ ಕಮೆಂಟ್ ನೋಡಿ ಇನ್ನೂ ಹೊಸದಾಗಿ ಬರ್ತಾನೆ ಇದ್ದಾರೆ ನನ್ನ ಚಾನಲ್ಗೆ. ಹಾಗಾಗಿ ನಾನು ಹೇಳ್ತಾ ಇರೋದು, ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. Recap. In this video, I shared an easy yet effective skincare remedy for suntan and sunburn, perfect for summer. Let's go over the process step by step. First, we peel the potato and chop it into pieces, along with fresh tomato and cucumber. Next, we blend all the ingredients together into a smooth mixture and filter out the juice. Once that's done, we pour the liquid into an ice cube tray and let it freeze for about 8 hours. After that, the remedy is ready to apply. These cooling cubes can be used on your face, hands, and legs to soothe sunburns, reduce tanning, and refresh your skin. Now, let's highlight why these ingredients are so special. Tilda potatoes are rich in antioxidants and have natural bleaching properties, which help lighten tanned skin. Tilda tomatoes, packed with lycopene, protect your skin from sun damage and aid in repair. Tilda cucumbers are a hydration powerhouse. They cool and soothe irritation while rejuvenating your skin. Together, they form the ultimate natural remedy for glowing, healthy skin during these scorching summer months.